ಇನ್ನು ಧರ್ಮಸ್ಥಳದಲ್ಲಿ ಕಳೆಬರ ಶೋಧ ಕೇಸ್ಗೆ ದೊಡ್ಡ ತಿರುವು ಸಿಕ್ಕಿದೆ. ಟಿವಿ9ಗೆ ಕಳೆಬರ ಶೋಧ ಕೇಸ್ನ ಎಕ್ಸ್ಕ್ಲೂಸಿವ್ ಮಾಹಿತಿ ಸಿಕ್ಕಿರುವಂತದ್ದು. ನೋಡಿ, 13ನೇ ಪಾಯಿಂಟ್ನಲ್ಲಿ ಇನ್ನೂ ಕೂಡ ಶೋಧ ಕಾರ್ಯ ನಡೀತಲೇ ಇದೆ. ಆ ಬಗ್ಗೆ ಟಿವಿ9ಗೆ ಎಕ್ಸ್ಕ್ಲೂಸಿವ್ ಮಾಹಿತಿ. ಕಳೆದ 3 ಗಂಟೆಗಳಿಂದಲೂ ಕೂಡ 13ನೇ ಸ್ಪಾಟ್ನಲ್ಲಿ ತೀವ್ರವಾದ ಹುಡುಕಾಟ ನಡೀತಾ ಇದೆ. 13ನೇ ಪಾಯಿಂಟ್ನಲ್ಲಿ ಮಣ್ಣಿನ ರಾಶಿಯನ್ನ ಹೊರತೆಗೆಯಲಾಗ್ತಾ ಇದೆ. 2 ಹಿಟಾಚಿ ಮೂಲಕ 14 ಅಡಿಗೂ ಹೆಚ್ಚು ಆಳವನ್ನ ತೆಗೆದು ಶೋಧವನ್ನ ನಡೆಸಲಾಗ್ತಾ ಇದೆ. ಇನ್ನು ಮಾಸ್ಕ್ ಮ್ಯಾನ್ ತೋರಿಸಿದಂತಹ ಹೊಸ ಜಾಗದಲ್ಲಿ ಕಾರ್ಯಾಚರಣೆ ನಡೀತಾ ಇದೆ. ನೋಡಿ, ಧರ್ಮಸ್ಥಳದಲ್ಲಿ ನಿನ್ನೆಯಿಂದಲೂ ಕೂಡ 13ನೇ ಸ್ಪಾಟ್ನಲ್ಲೇ ಕಾರ್ಯಾಚರಣೆ ನಡೀತಾ ಇರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಮೇನ್ ಆಗಿ ದೂರುದಾರ ಯಾವ ಸ್ಪಾಟ್ ಅನ್ನ ಗುರುತು ಮಾಡದ ಅಲ್ಲಿ ಮೊದಲನೇದಾಗಿ ಜಿಪಿಆರ್ನ ಮೂಲಕವಾಗಿ ಶೋಧವನ್ನ ನಡೆಸಲಾಯಿತು. ಅದಾದ ನಂತರದಲ್ಲಿ ನಿನ್ನೆ ಯಾವ ಸ್ಪಾಟ್ ಅನ್ನ ಆತ ಗುರುತು ಮಾಡಿದ್ದ ಅದೇ ಸ್ಪಾಟ್ ಅನ್ನ ಅಗೆಯಲಾಯಿತು. ಅಲ್ಲೂ ಕೂಡ 18ರಿಂದ 20 ಅಡಿಯ ಆಳದವರೆಗೂ ಕೂಡ ಆಗಿದ್ರು ಯಾವುದೇ ರೀತಿ ಕುರುಹುಗಳು ಸಿಗ್ಲಿಲ್ಲ. ಅದಾದ ನಂತರದಲ್ಲಿ ಸುತ್ತಮುತ್ತಲ ಭಾಗವನ್ನ ಕೂಡ ಇವತ್ತು ಅಗಿಯುವಂತಹ ಕೆಲಸಗಳ ಆಗ್ತಾ ಇದೆ. ಅದನ್ನು ಕೂಡ ಲೈವ್ ದೃಶ್ಯಗಳನ್ನ ನೀವೀಗ ಗಮನಿಸ್ತಾ ಇದ್ದೀರಿ. ಹಿಟಾಚಿಯನ್ನ ಬಳಸಿ, ಅರ್ತ್ ಮೂವರ್ಗಳನ್ನ ಬಳಸಿ ಅಲ್ಲಿ ಶೋಧ ಕಾರ್ಯ ನಡೀತಾ ಇದೆ. ಒಂದ್ ಕಡೆ ಪೊಲೀಸರಿದ್ದಾರೆ, ಎಸ್ಐಟಿ ಅಧಿಕಾರಿಗಳಿದ್ದಾರೆ, ಎಸಿ ಇದ್ದಾರೆ. ಇವರೆಲ್ಲರ ಸಮ್ಮುಖದಲ್ಲಿ ಇವತ್ತು ಶೋಧ ಕಾರ್ಯ ನಡೀತಾ ಇದೆ. ಜೊತೆಗೆ ಮಳೆ ಕೂಡ ಸುರಿತಾ ಇರುವಂತದ್ದು. ಮಳೆಯ ಮಧ್ಯೆಯೂ ಕೂಡ ಕಾರ್ಯಾಚರಣೆ ಆಗ್ತಾ ಇರೋದನ್ನ ನಾವು ಗಮನಿಸಬಹುದು. 13ನೇ ಸ್ಪಾಟ್ ಮಾಸ್ಕ್ ಮ್ಯಾನ್ ಹೇಳಿದಂತೆ ಅದು ಅಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ನಾನು ಶವಗಳನ್ನ ಹೂತು ಹಾಕಿದ್ದೀನಿ ಅನ್ನುವಂಥ ಮಾತನ್ನ ಹೇಳಿದ್ದ. ಹೀಗಾಗಿ ಆ ಒಂದು ವಿಚಾರದಲ್ಲಿ ಎಸ್ಐಟಿ ಅಧಿಕಾರಿಗಳು 13ನೇ ಸ್ಪಾಟ್ ಅನ್ನ ಕೊನೆಯದಾಗಿ ಶೋಧ ಕಾರ್ಯಕ್ಕೆ ಇಟ್ಕೊಂಡಿದ್ರು. ನಿನ್ನೆಯಿಂದಲೂ ಕೂಡ ಶೋಧ ಕಾರ್ಯ ನಡೀತಾ ಇದೆ. ಅಂದ್ರೆ ಅಗಿಯುವಂತಹ ಕೆಲಸ ನಿನ್ನೆಯಿಂದ ಆಗ್ತಾ ಇರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ನಿನ್ನೆ ಒಂದು ಭಾಗದಿಂದ 18-20 ಅಡಿ ಆಳದವರೆಗೂ ಕೂಡ ಅಗಿಯಲಾಯಿತು. ಇನ್ನು ಸಿಎಂ ಸಿದ್ದರಾಮಯ್ಯ ಅವರನ್ನ ಪರಮೇಶ್ವರ್ ಅವರು ಭೇಟಿಯಾಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಮೊಹಂತಿ ಅವರ ಭೇಟಿ ಬೆನ್ನಲ್ಲೇ ಪರಮೇಶ್ವರ್ ಅವರು ಸಿಎಂ ಅವರನ್ನ ಭೇಟಿಯಾಗಿದ್ದಾರೆ. ಸಿಎಂ ಕಚೇರಿಗೆ ತೆರಳಿ ಚರ್ಚೆಯನ್ನ ಮಾಡಿದ್ದಾರೆ ಪರಮೇಶ್ವರ್. ವಿಧಾನಸೌಧದ ಮೊಗಸಾಲೆ ಬಳಿ ಇರುವಂತಹ ಕಚೇರಿ. ಧರ್ಮಸ್ಥಳ ಪ್ರಕರಣದ ಬಗ್ಗೆ ಪರಮೇಶ್ವರ್ ಚರ್ಚೆ ಮಾಡಿ ಮಾಹಿತಿಯನ್ನು ಕೂಡ ನೀಡ್ತಾ ಇದ್ದಾರೆ. ಸುಳಿವನ್ನ ಕೊಟ್ಟಿದ್ರು ಸಿಎಂ ಸಿದ್ದರಾಮಯ್ಯ. ಇವತ್ತು ಪ್ರಣಬ್ ಮೊಹಂತಿ ಅವರು, ಎಸ್ಐಟಿ ನೇತೃತ್ವವನ್ನು ವಹಿಸಿದಂತಹ ಪ್ರಣಬ್ ಮೊಹಂತಿ ಅವರು ಪರಮೇಶ್ವರ್ ಅವರನ್ನ, ಗೃಹ ಸಚಿವರನ್ನ ಭೇಟಿಯಾದ್ರು. ಒಂದಷ್ಟು ಕಾಲ ಮಾತುಕತೆಯನ್ನ ನಡೆಸಿದ್ರು. ಜೊತೆಗೆ ಮಧ್ಯಂತರ ವರದಿಯನ್ನು ಕೂಡ ಸಲ್ಲಿಸಿದ್ರು. ಅಂದ್ರೆ ಈಗ ಪರಮೇಶ್ವರ್ ಅವರಿಗೆ ಅದರ ಬಗ್ಗೆ ಮಾಹಿತಿಯನ್ನ ಕೊಟ್ಟರು ಅನ್ನೋದು ಗೊತ್ತಾಯಿತು. ಅದಾದ ನಂತರದಲ್ಲಿ ಈಗ ಪರಮೇಶ್ವರ್ ಅವರು ಸಿಎಂ ಸಿದ್ದರಾಮಯ್ಯ ಅವರನ್ನ ಭೇಟಿಯಾಗಿದ್ದಾರೆ. ವಿಧಾನಸೌಧದ ಸಿಎಂ ಕಚೇರಿಗೆ ಹೋಗಿ ಅಲ್ಲಿ ಭೇಟಿಯಾಗಿ ಒಂದಷ್ಟು ಮಾತುಕತೆಯನ್ನ ನಡೆಸಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನ್ನೋದು ಗೊತ್ತಾಗ್ತಾ ಇದೆ. ಅಂದ್ರೆ ಈಗಾಗಲೇ ಮಧ್ಯಂತರ ವರದಿ ಕೂಡ ರೆಡಿ ಆಗಿರುವಂತದ್ದು. ಅದನ್ನ ಕೋರ್ಟ್ಗೆ ಮೊದಲನೇದಾಗಿ ಸಲ್ಲಿಕೆ ಮಾಡಬೇಕಾಗುತ್ತೆ. ಒಂದ್ ಕಡೆ ಈಗ ವಿಧಾನಮಂಡಲ ಕಲಾಪ ಕೂಡ ನಡೀತಾ ಇದೆ. ಅಲ್ಲೂ ಕೂಡ ಬಿಜೆಪಿ ಏನಾಗ್ತಾ ಇದೆ ಅದರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ಬಹಿರಂಗಪಡಿಸಿ ಅನ್ನುವಂತಹ ಮಾತನ್ನ ಹೇಳ್ತಾ ಇತ್ತು. ಎಲ್ಲ ವಿಚಾರದಲ್ಲಿ ಗೃಹ ಸಚಿವರಿಗೆ ಇದರ ಬಗ್ಗೆ ಮಾಹಿತಿ ಇರಬೇಕಾಗುತ್ತೆ. ಹೀಗಾಗಿ ಸ್ವತಃ ಎಸ್ಐಟಿ ನೇತೃತ್ವವನ್ನು ವಹಿಸಿರುವಂತಹ ಪ್ರಣಬ್ ಮೊಹಂತಿ ಅವರು ಇವತ್ತು ಬಂದ್ರು, ಗೃಹ ಸಚಿವರನ್ನ ಭೇಟಿಯಾದ್ರು, ಒಂದಷ್ಟು ಕಾಲ ಮಾತುಕತೆಯನ್ನ ನಡೆಸಿದ್ರು. ಈಗ ಸದ್ಯ ಕಾರ್ಯಾಚರಣೆ ಯಾವ ರೀತಿ ಆಗ್ತಾ ಇದೆ ಆ ಕುರಿತಂತೆಯೂ ಕೂಡ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಒಂದ್ ಕಡೆ FSL ವರದಿ ಕೂಡ ಎಸ್ಐಟಿ ಕೈ ಸೇರಿದೆ. ಆ ಕುರಿತಂತೆ ಈಗ ಮಧ್ಯಂತರ ವರದಿ, ಈಗ ಸದ್ಯ ಏನೇನು ಆಗಿದೆ ಅದರ ಕುರಿತಂತೆ ಅಪ್ಡೇಟ್ಸ್ ಅನ್ನ, ಒಂದು ಮಧ್ಯಂತರ ವರದಿಯನ್ನ ಕೂಡ ಸಿದ್ಧ ಮಾಡಿರುವಂತದ್ದು ಎಸ್ಐಟಿ ಟೀಮ್. ಅದನ್ನ ಕೋರ್ಟ್ಗೂ ಕೂಡ ಪ್ರೊಡ್ಯೂಸ್ ಮಾಡಬೇಕಾಗತ್ತೆ. ಆ ಬಗ್ಗೆ ಈಗ ಗೃಹ ಸಚಿವರೊಟ್ಟಿಗೂ ಕೂಡ ಮಾತುಕತೆ ಆಗಿದೆ. ಗೃಹ ಸಚಿವರು ಈಗ ಸದ್ಯ ಸಿಎಂ ಸಿದ್ದರಾಮಯ್ಯ ಅವರನ್ನ ಭೇಟಿಯಾಗಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಪೃಥ್ವಿ. ಹಾಗೆ ಅಶೋಕ್ ನೇರ ಸಂಪರ್ಕದಲ್ಲಿ ನಮ್ಮನ್ನ ಜಾಯ್ನ್ ಆಗ್ತಾ ಇದ್ದಾರೆ. ಮೊದಲನೇದಾಗಿ ಪೃಥ್ವಿ, ಈಗ ಗಮನಿಸ್ತಾ ಇರೋ ಹಾಗೆ ನಿನ್ನೆಯಿಂದಲೂ ಕೂಡ ಅಗಿಯುವಂತಹ ಶೋಧ ಕಾರ್ಯ ನಡೀತಾ ಇದೆ. ಇವತ್ತು ಕೂಡ ಅದು ಮುಂದುವರೆದಿರುವಂತದ್ದು. ಸದ್ಯ ಏನ್ ಅಪ್ಡೇಟ್ ಸಿಗ್ತಾ ಇದೆ ಸ್ಥಳದಿಂದ ಪೃಥ್ವಿ? ಹೌದು ಮಧು, ಇಲ್ಲಿ ಸದ್ಯಕ್ಕೆ 13ನೇ ಪಾಯಿಂಟ್ನ ಈ ಒಂದು ಶೋಧ ಕಾರ್ಯ ಇನ್ನೂ ಕೂಡ ನಡೀತಾ ಇರುವಂಥದ್ದು. ಅಂದರೆ ಏನು 13ನೇ ಪಾಯಿಂಟ್ ನಿನ್ನೆ ನಡೆದಿತ್ತು, ಆ ಒಂದು ಪಕ್ಕದಲ್ಲೇ ಆದರೆ ಇನ್ನೊಂದು ಭಾಗವನ್ನು ಈಗ ಆ ಉತ್ಖನನವನ್ನು ಮಾಡುತ್ತಾ ಇರುವಂಥದ್ದು. ಒಂದು ಹಂತದಲ್ಲಿ ಈಗ ಒಂದು 20 ನಿಮಿಷಗಳ ಕೆಳಗೆ ಯಾವುದೋ ಒಂದು ವಸ್ತು ಕಾಣಿಸ್ತು ಅಂತ ಹೇಳಿ ಎಲ್ಲರೂ ಕೂಡ ಒಂದು ಅಧಿಕಾರಿಗಳು ಆ ಬಳಿ ಅಲ್ಲಿಗೆ ತೆರಳಿದ್ರು. ಅಲ್ಲಿ ತೆರಳಿದಂಥ ಸಂದರ್ಭದಲ್ಲಿ ಒಂದು ಅನುಮಾನಾಸ್ಪದ ವಸ್ತು ಅಲ್ಲಿ ಕಂಡು ಬಂತು ಅಂತ ಹೇಳಿ ಅದನ್ನೆಲ್ಲ ಬಿಡಿಸುವಂಥ ಕಾರ್ಯವನ್ನು ಮಾಡಿದ್ರು. ಸೊ ಏನು ಸೋಕೋ ಟೀಮ್ ಹೋಗಿ ಒಂದು ಕೋಲನ್ನು ಅಂದರೆ
ರಾಡ್ ಅನ್ನ ಇಟ್ಕೊಂಡು ಅದನ್ನೆಲ್ಲ ಬಿಡಿಸಿ ನೋಡುವಂತ ಕೆಲಸ ಮಾಡ್ತು. ಮತ್ತೆ ಈ ದೊಡ್ಡ ಅರ್ತ್ ಮೂವರ್ ಏನಿದೆ ಅದು ಆ ಬಕೆಟ್ ನಲ್ಲಿ ಆ ಮಣ್ಣುಗಳನ್ನ ತೆಗೆದು ಪಕ್ಕಕ್ಕೆ ಹಾಕೊಂಡು ಚಿಕ್ಕ ಅರ್ತ್ ಮೂವರ್ ಏನಿದೆ ಅದು ಅದನ್ನ ಬಿಡಿಸಿ ನೋಡುವಂತಹ ಕೆಲಸಕ್ಕೂ ಕೂಡ ಮುಂದಾಗಿರುವಂತದ್ದು. ಸೊ ಅಲ್ಲಿ ಏನು ಕಂಡು ಬಂದಿಲ್ಲ ಅಂತ ಹೇಳಿ, ಅಂದ್ರೆ ಅಲ್ಲಿ ಸಿಕ್ಕಂತ ಅನುಮಾನಾಸ್ಪದ ವಸ್ತು ಮಾನವನ ಮೂಳೆ ಆಗಿರ್ಬೋದು, ಅಸ್ಥಿಪಂಜರದ ತುಂಡಾಗಿರ್ಬೋದು, ಇದೇನು ಅಲ್ಲ ಅನ್ನೋದು ಈಗ ಗೊತ್ತಾಗಿರುವಂತದ್ದು. ಅಂದ್ರೆ ಇಷ್ಟು ಸೀರಿಯಸ್ ಆಗಿ ಈ ಒಂದು ಕಾರ್ಯಾಚರಣೆ ನಡೀತಾ ಇರುವಂತದ್ದು. ಯಾವ ತುಂಡು ಸಿಕ್ಕಿದ್ರು ಅಲ್ಲಿ ಬಿಡ್ತಾ ಇಲ್ಲ. ಈ ಕಾರ್ಯಾಚರಣೆ ಈ ಭಾಗದಲ್ಲಿ ನಡೀತಾ ಇದೆ. ನಾವು ಆ ದೃಶ್ಯಾವಳಿಗಳಲ್ಲಿ ತೋರಿಸ್ತಾ ಹೋಗೋದಾದ್ರೆ ಏನು AC ಸ್ಟೆಲ್ಲಾ ವರ್ಗೀಸ್ ಅವರ ನೇತೃತ್ವ ಮತ್ತೆ SIT SP ಏನು ಜಿತೇಂದ್ರ ದಯಾಮ ಅವರು ಸ್ಥಳದಲ್ಲೇ ಬಿಟ್ಟಿದ್ದಾರೆ. ಸೋಕೋ ಟೀಮ್ ಇರ್ಬೋದು, ಮತ್ತೆ ಪಂಚಾಯತ್ ಕಂದಾಯ ಅಧಿಕಾರಿಗಳು, ನೀರಾವರಿ ಇಲಾಖೆ, ಮೆಸ್ಕಾಂ ಅವರು ಎಲ್ಲರೂ ಕೂಡ ಇಲ್ಲಿ ಸ್ಥಳದಲ್ಲೇ ಇರುವಂತದ್ದು. ಸೊ 2 ಅರ್ತ್ ಮೂವರ್ಗಳಲ್ಲಿ ಈಗ ಈ ಒಂದು ಕಾರ್ಯಾಚರಣೆಯನ್ನ ಮಾಡಲಾಗ್ತಾ ಇದೆ. ಸದ್ಯಕ್ಕೆ ಅಲ್ಲಿ ಒಂದು 12 ರಿಂದ 15 ಅಡಿಗಳಷ್ಟು ಆಳ ಒಂದು ಭಾಗದಲ್ಲಿ ತೆಗೆದಾಗಿದೆ. ಮತ್ತೆ ಅದನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. 18 ಅಡಿಗಳನ್ನ ಆಳವಾಗಿ ತೆಗೆಯುವಂತಹ ಟಾರ್ಗೆಟ್ ಅನ್ನ ಅವರು ಇಟ್ಕೊಂಡಿರುವಂತದ್ದು. ಆ ಒಂದು ಪ್ರದೇಶದಲ್ಲಿ ನೀರು ಕೆಸರು ಜಾಸ್ತಿ ಸಿಗ್ತಾ ಇರೋದ್ರಿಂದ ಆ ಒಂದು ಪಂಪ್ ಸೆಟ್ ಮೂಲಕ ನೀರನ್ನ ಹೊರಗಡೆ ಹಾಕುವಂತ ಕೆಲಸವನ್ನು ಕೂಡ ಮಾಡಲಾಯಿತು. ಅದಾದ ಬಳಿಕ ಆ ಒಂದು ಅರ್ತ್ ಮೂವರ್ನ ಬಕೆಟ್ಸ್ ಏನಿರುತ್ತೆ ಆ ಫ್ರಂಟ್ ಅಲ್ಲಿ, ಅದರಲ್ಲಿ ಆ ನೀರನ್ನ ಪಕ್ಕಕ್ಕೆ ಹಾಕುವಂತ ಕೆಲಸವನ್ನು ಕೂಡ ಮಾಡಲಾಯಿತು. ಎಲ್ ಶೇಪ್ ನಲ್ಲಿ ಇವಾಗ ಆ ಒಂದು ಉತ್ಖನನ ಕಾರ್ಯವನ್ನ ಮಾಡ್ತಾ ಇದ್ದಾರೆ. ಮಾಸ್ಕ್ ದಾರಿ ದೂರುದಾರ ಏನಿದ್ದಾನೆ ಆತ ಕೂಡ ಆ ಒಂದು ಕಾರ್ಯಾಚರಣೆಯ ನಡೆಯುವ ಸ್ಥಳದಲ್ಲೇ ಮುಂದೆ ನಿಂತ್ಕೊಂಡು ಅದನ್ನೆಲ್ಲ ಅಬ್ಸರ್ವ್ ಮಾಡ್ತಾ ಇರುವಂತದ್ದು. ಮತ್ತೆ ಕೆಲವೊಂದು ಇನ್ಸ್ಟ್ರಕ್ಷನ್ ಅನ್ನ ಅವರಿಗೆ ಕೊಡ್ತಾ ಇರುವಂತದ್ದು. ಅಂದ್ರೆ ಆ ಭಾಗದಲ್ಲಾಗಿರಿ, ಈ ಭಾಗದಲ್ಲಾಗಿರಿ ಅಂತ ಹೇಳಿ ಆತನೇ ಹೇಳ್ತಾ ಇರುವಂತದ್ದು. ಯಾಕೆ ಅಂತ ಹೇಳಿದ್ರೆ ಈ ಎಲ್ ಶೇಪ್ ಪಾಯಿಂಟ್ ಏನಿದೆ ಅದನ್ನ ಆತನೇ ಮಾಡಿಕೊಟ್ಟಿದ್ದಂಥದ್ದು. ಇಲ್ಲಿ ಇರುವಂತಹ ಎಲ್ ಶೇಪ್ ಏನು ತೆಗಿತಾ ಇದ್ದಾರೆ ಆ ಪಾಯಿಂಟ್ ನಲ್ಲಿ ಅಗಿರಿ ಅಂತ ಹೇಳಿ ನಿನ್ನೆ ರಾತ್ರಿ ಆತನೇ SIT ಟೀಮ್ಗೆ ಹೇಳಿದ್ದ. ಸೊ ಅದರಿಂದ ಆತ ಹೇಳಿದ ಪ್ರಕಾರ SIT ಟೀಮ್ನವರು ಎಲ್ ಶೇಪ್ ನಲ್ಲಿ ಆ ಒಂದು ಪಾಯಿಂಟ್ ನಂಬರ್ 13ರ ಇನ್ನೊಂದು ಭಾಗವನ್ನ ಈಗ ಆಗೀತಾ ಮುಂದುವರಿತಾ ಇರುವಂಥದ್ದು. ಮಳೆ ಬರ್ತಾ ಇದೆ, ಆದರೆ ಸ್ವಲ್ಪ ಕಡಿಮೆ ಆಗಿದೆ. ಆ ಎಲ್ಲ ಪ್ರೊಸೀಜರ್ಗಳನ್ನು ಕೂಡ SIT ತಂಡ ವಿಡಿಯೋ ರೆಕಾರ್ಡನ್ನು ಕೂಡ ಮಾಡ್ಕೊಳ್ತಾ ಇರುವಂಥದ್ದು. ಇಲ್ಲಿ ಏನು ಇವತ್ತು ಕಾರ್ಯಾಚರಣೆ ಆರಂಭವಾಗಿ ಸರಿಸುಮಾರು ಒಂದು 4:45 ಗಂಟೆ ಸುಮಾರು ಆಯಿತು. ಅಷ್ಟೇ ಸಮಯ ಆಗಿರುವಂಥದ್ದು. ಸದ್ಯಕ್ಕೆ ಇನ್ನೂ ಕಾರ್ಯಾಚರಣೆ ಮುಂದುವರೆದಿದೆ. ಈ 13ನೇ ಪಾಯಿಂಟಿನ ಈ ಭಾಗದಲ್ಲೇ ಇದು ಕಾರ್ಯಾಚರಣೆ ಕೊನೆಗೊಳ್ಳುತ್ತಾ ಇಲ್ಲ ಅದರ ಮುಂದಿನ ಭಾಗಕ್ಕೆ ಹೋಗುತ್ತಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಯಾಕೆಂತ ಹೇಳಿದ್ರೆ ಸದ್ಯಕ್ಕೆ ಈ ಒಂದು ಕಾರ್ಯಾಚರಣೆ ಏನು ಇಲ್ಲಿ ನಡೀತಾ ಇರುವಂಥದ್ದು ಇವತ್ತಿಗೆ ಮುಗಿಯೋ ಅಂದಾಜು ಕಾಣಿಸ್ತಾ ಇಲ್ಲ. ಸೊ ಈ ಒಂದು ಕಾರ್ಯಾಚರಣೆ ನಾಳೆ ಕೂಡ ಕಂಟಿನ್ಯೂ ಆಗುವಂಥ ಸಾಧ್ಯತೆಗಳಿದೆ. ಆದರೆ ಇಲ್ಲಿ ಏನು ಸಿಗುತ್ತೆ ಏನು ಸಿಗಲ್ಲ ಅನ್ನೋದ್ರ ಮೇಲೆ ಅದು ಡಿಪೆಂಡ್ ಆಗಿರುವಂಥದ್ದು. ಸದ್ಯಕ್ಕೆ ಈ ಒಂದು ಕಾರ್ಯಾಚರಣೆ ಈಗ ಮುಂದುವರಿತಾ ಇದೆ. ಇವತ್ತು ಏನೋ ಒಂದು ನಿನ್ನೆದ ಸಮಯ ನಾವು ತಗೊಳ್ತಾ ಹೋದಾದ್ರೆ ನಿನ್ನೆ ಸುಮಾರು ಒಂದು 7:30ವರೆಗೂ ಕೂಡ ಏನು ಡಿಗ್ಗಿಂಗ್ ಅನ್ನ ಮಾಡಿದ್ರು. ಅದಾದ ಬಳಿಕ 7:30 ಮೇಲೆ ಒಂದು ರಾತ್ರಿ 9 ಗಂಟೆವರೆಗೂ ಅದನ್ನ ವಾಪಸ್ ಮುಚ್ಚುವಂತ ಕಾರ್ಯವನ್ನ ಕೂಡ ನಿನ್ನೆ ಮಾಡಿದ್ದಂಥದ್ದು. ಸೊ ಇವತ್ತು ಕೂಡ ಸಾಕಷ್ಟು ಟೈಮ್ ಇದೆ. ಅದನ್ನ ಇನ್ನೂ ಕೂಡ ಆಳಕ್ಕೆ ತೆಗಿತಾ ಇದ್ದಾರೆ. ಒಟ್ಟು 18 ಅಡಿ ಆಳಕ್ಕೆ ಅದನ್ನ ತೆಗಿಬೇಕು, ಅಷ್ಟು ಈಗ ತೆಗಿತಾ ಇರುವಂಥದ್ದು. ಅದಾದ ಬಳಿಕ ಮುಂದಿನ ಹಂತದಲ್ಲಿ ಅಂದ್ರೆ ಅದನ್ನು ವಾಪಸ್ ಏನು ಸಿಗ್ಲಿಲ್ಲ ಅಂದ್ರೆ ಮುಚ್ತಾರೆ. ಸೊ ಇವತ್ತು ಸದ್ಯಕ್ಕೆ ಏನು ಸಿಗುವಂತಹ ಲಕ್ಷಣಗಳು ಕಾಣ್ತಾ ಇಲ್ಲ. ಸೊ ಇವತ್ತಿನ ಕಾರ್ಯಾಚರಣೆ ಇವತ್ತು ಮುಗಿದ್ರು ಕೂಡ 13ನೇ ಪಾಯಿಂಟ್ ನಲ್ಲಿ ಎಲ್ಲ ಉತ್ಖನನ ಕಾರ್ಯಾಚರಣೆ ಇವತ್ತಿಗೆ ಅಂತ್ಯ ಆಗುತ್ತಾ ಅನ್ನೋದು ಈಗ ಸರ್ಕಾರದ ಮಟ್ಟದಲ್ಲಿ ತೀರ್ಮಾನ ಆಗಬೇಕಾಗಿರುತ್ತೆ. ಸೊ ಈಗ ಏನು ಗೃಹ ಸಚಿವರು ಮತ್ತೆ CM ಏನು ತೀರ್ಮಾನ ಮಾಡಿ SIT ಯಾವ ಸೂಚನೆಯನ್ನು ಕೊಡ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಮಧು ನಾಗರಾಜ್. ಎಸ್ ಪೃಥ್ವಿ, ಹಾಗೆ ಸಂಪರ್ಕದಲ್ಲಿ ಅಶೋಕ್ ಕೂಡ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅಶೋಕ್, ಈಗಾಗಲೇ SIT ಅಧಿಕಾರಿಗಳು ಮಧ್ಯಂತರ ವರದಿಯನ್ನ ಸಿದ್ಧಪಡಿಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಅದರಲ್ಲಿ ಏನೆಲ್ಲ ಉಲ್ಲೇಖ ಆಗಿದೆ, ಆ ಬಗ್ಗೆ ಏನಾದರೂ ಡೀಟೇಲ್ಸ್ ಸಿಕ್ಕಿದೆಯಾ ಅಶೋಕ್? ಮಧು ನಾಗರಾಜ್, ಈಗಾಗಲೇ SIT ಅಧಿಕಾರಿಗಳು ಈವರೆಗೆ ಆಗಿರ್ತಕ್ಕಂಥ ಕಾರ್ಯಾಚರಣೆಯ ಒಂದು ಮಧ್ಯಂತರ ವರದಿಯನ್ನು ರೆಡಿ ಮಾಡಿಟ್ಕೊಂಡಿರ್ತಕ್ಕಂಥದ್ದು. ಅನಾಮಿಕ ಸಾಕ್ಷ್ಯ ದೂರುದಾರ ಗುರುತಿಸಿದಂಥ ಜಾಗಗಳಲ್ಲಿ ಏನು ಅಗೆಯುವಂಥ ಪ್ರಕ್ರಿಯೆಯನ್ನು ಮಾಡಿದ್ರು. ಸೊ ಅದರ ಕಂಪ್ಲೀಟ್ ವರದಿಯನ್ನು ಅಧಿಕಾರಿಗಳು ಸಿದ್ಧಪಡಿಸಿಕೊಂಡಿದ್ದಾರೆ. ಈಗಾಗಲೇ ಒಟ್ಟು 16 ಪಾಯಿಂಟ್ಗಳನ್ನು ಅಗ್ದಿರ್ತಕ್ಕಂಥದ್ದು. ಅದರಲ್ಲಿ ಪಾಯಿಂಟ್ ನಂಬರ್ 6ರಲ್ಲಿ ಮಾತ್ರ ಮಾನವನ ಕಳೆಬರ ಸಿಕ್ಕಿದೆ. ಇದನ್ನು ಹೊರತುಪಡಿಸಿದಂತೆ ಬೇರೆ ಯಾವುದೇ ಪಾಯಿಂಟ್ಗಳಲ್ಲಿ ಯಾವುದೇ ರೀತಿಯಾದ ಕುರುಗಳು ಪತ್ತೆಯಾಗಿಲ್ಲ. ಈ ಹಿನ್ನೆಲೆಯಲ್ಲಿ ಪ್ರತಿಯೊಂದು ಸ್ಪಾಟ್ನ ಕಂಪ್ಲೀಟ್ ಡೀಟೇಲ್ ಆದಂಥ ದಾಖಲೀಕರಣಗೊಳಿಸುವಂಥ ಕೆಲಸವನ್ನು ಅಧಿಕಾರಿಗಳು ಮಾಡಿದ್ರು. ಹೀಗಾಗಿ ಪ್ರತಿಯೊಂದು ಪಾಯಿಂಟ್ನ ಆಳ, ಅಗಲ ಮತ್ತು ಅಲ್ಲಿ ಇರ್ತಕ್ಕಂಥ ಮಣ್ಣಿನ ಮತ್ತು ಭೌಗೋಳಿಕ ಸ್ಥಿತಿಗತಿಗಳ ಬಗ್ಗೆಯೂ ಕೂಡ ಕಂಪ್ಲೀಟ್ ಆದಂಥ ವರದಿಯನ್ನು ರೆಡಿ ಮಾಡಿ ಇಟ್ಕೊಂಡಿದ್ರು. ಇದರ ಜೊತೆಗೆ ಪಾಯಿಂಟ್ ನಂಬರ್ 6ರಲ್ಲಿ ಸಿಕ್ಕಿರ್ತಕ್ಕಂಥ ಏನು ಕಳೆಬರ ಇದೆ ಅದರ ಬಗ್ಗೆಯೂ ಕೂಡ FSLಗೆ ಅದರ ಏನು ಪಳೆಯುಳಿಕೆ ಮಾನವನ ಮೂಳೆಗಳೇನಿತ್ತು ಅದನ್ನು ಕಳಿಸ್ಕೊಟ್ಟಿದ್ರು. ಸೊ ಅದರ ವರದಿ ಕೂಡ ಈಗಾಗಲೇ ಪ್ರಾಥಮಿಕ ಹಂತದ ವರದಿ SIT ಅಧಿಕಾರಿಗಳ ಕೈ ಸೇರಿರ್ತಕ್ಕಂಥದ್ದು. ಸೊ ಎಲ್ಲ
ವರದಿಯನ್ನು ಕಂಪ್ಲೀಟ್ ಆಗಿ ರೆಡಿ ಮಾಡಿ ಇಟ್ಕೊಂಡಿರ್ತಕ್ಕಂಥದ್ದು. ಖುದ್ದು SIT ಮುಖ್ಯಸ್ಥರಾಗಿದ್ದ ಪ್ರಣವ್ ಮೊಹಂತಿ ಅವರೇ ನಿನ್ನೆ ಬೆಳ್ತಂಗಡಿ ಕಚೇರಿಗೆ ಬಂದಿದ್ರು. ಒಟ್ಟು 13 ದಿನಗಳ ಕಾರ್ಯಾಚರಣೆಯ ಬಗ್ಗೆ ಅಧಿಕಾರಿಗಳಿಂದ ಮಾಹಿತಿಯನ್ನು ಕೂಡ ಪಡ್ಕೊಂಡ್ರು. ಇನ್ನು ಗಮನಿಸಬೇಕು, ಪ್ರತಿಯೊಂದು ಸ್ಪಾಟ್ನ ಅಗಿಯುವಂತ ಪ್ರಕ್ರಿಯೆ ಬಹಳಷ್ಟು ಏನು ಟೆಕ್ನಿಕಲ್ ಮತ್ತು ದಾಖಲೀಕರಣಗೊಳಿಸುವಂತ ಕೆಲಸವನ್ನು ಅಧಿಕಾರಿಗಳು ಮಾಡಿದ್ರು. ಪ್ರಾರಂಭದಲ್ಲಿ ಸ್ಪಾಟ್ ಗುರುತಿಸಿದಂತ ಸ್ಥಳಕ್ಕೆ ಹೋದಂತ ಬಳಿಕ ಅಲ್ಲಿ ಉತ್ಖನನ ಮಾಡುವ ಮೊದಲು ಆ ಅನಾಮಿಕ ಸಾಕ್ಷ್ಯ ದೂರುದಾರ ಮತ್ತು ಪಂಚರು, ಇದರ ಜೊತೆಗೆ AC, ಇದರ ಜೊತೆಗೆ ಪ್ರಕರಣದ ತನಿಖಾಧಿಕಾರಿ ಅವರನ್ನು ಆ ಸ್ಪಾಟ್ನ ಮುಂದೆ ನಿಲ್ಲಿಸಿ ಫೋಟೋವನ್ನು ತೆಗೆಸಲಾಗುತ್ತದೆ. ಇದರ ಜೊತೆಗೆ ವಿಡಿಯೋ ಚಿತ್ರೀಕರಣ, ಸಂಪೂರ್ಣ ಉತ್ಖನನ ಕಾರ್ಯಾಚರಣೆಯ ವಿಡಿಯೋ ಚಿತ್ರೀಕರಣವು ಕೂಡ ಆಗುತ್ತೆ. ಒಂದು ವೇಳೆ ಅಲ್ಲಿ ಸಿಕ್ಕಿದ್ರೂ ಅದರ ಮಹಜರು ಪ್ರಕ್ರಿಯೆ ಆಗುತ್ತೆ. ಒಂದು ವೇಳೆ ಅಲ್ಲಿ ಯಾವುದೇ ರೀತಿಯಿಂದ ಅವಶೇಷಗಳು ಸಿಗದೇ ಇದ್ರೆ ಅದನ್ನು ಮುಚ್ಚುವಂತ ಕೆಲಸವನ್ನು ಅಧಿಕಾರಿಗಳು ಸಿಬ್ಬಂದಿಗಳ ಮೂಲಕ ಮಾಡಿಸ್ತಿದ್ರು. ಮುಚ್ಚಿದ ಬಳಿಕವೂ ಕೂಡ ಸಾಕ್ಷ್ಯ ದೂರುದಾರನ್ನು ಆ ಗುಂಡಿ ಉತ್ಖನನ ಮಾಡಿರ್ತಕ್ಕಂಥ ಜಾಗದ ಮುಂದೆ ನಿಲ್ಲಿಸಿ ಫೋಟೋ ಮತ್ತು ವಿಡಿಯೋ ಚಿತ್ರೀಕರಣವನ್ನು ಮಾಡ್ತಾ ಇದ್ರು. ಸೊ ಅದರ ಕಂಪ್ಲೀಟ್ ಆದಂತ ವಿಡಿಯೋ ಮತ್ತು ಫೋಟೋ ದಾಖಲೀಕರಣ ಅದನ್ನು ಕೂಡ ತೆಗೆದುಕೊಂಡಿರ್ತಕ್ಕಂಥದ್ದು. ಒಂದು ಕಡೆಯಿಂದ ಸರ್ಕಾರಕ್ಕೆ ವರದಿಯನ್ನು ಸಲ್ಲಿಸಬೇಕು, ಇನ್ನೊಂದು ಕಡೆಯಿಂದ ನ್ಯಾಯಾಲಯ ಕೂಡ ಈ ಬಗೆಗಿನ ತನಿಖಾ ವರದಿಯನ್ನು ಕೂಡ ಸಲ್ಲಿಸಬೇಕಾಗುತ್ತೆ. ಸೊ ಯಾವುದೇ ರೀತಿಯಂತ ತನಿಖೆಯಲ್ಲಿ ಯಾವುದೇ ಲೋಪಗಳು ಆಗಬಾರದಂತೆ SIT ಅಧಿಕಾರಿಗಳು ಮುನ್ನೆಚ್ಚರಿಕೆಯನ್ನು ವಹಿಸಿಕೊಂಡಿರ್ತಕ್ಕಂಥದ್ದು. ಸದ್ಯ ಸರ್ಕಾರದ ಮೇಲೂ ಕೂಡ ಸಾಕಷ್ಟು ಒತ್ತಡ ಇದೆ. ವಿಪಕ್ಷಗಳು ಕೂಡ ಈ ಬಗ್ಗೆ ತನಿಖಾ ವರದಿಯನ್ನು ಬಹಿರಂಗಗೊಳಿಸಬೇಕೆನ್ನುವಂತ ಒತ್ತಡವನ್ನು ಹಾಕ್ತಾ ಇದೆ. ಸೊ ಹೀಗಾಗಿ ಗೃಹ ಸಚಿವರ ಜೊತೆ ಕೂಡ SITಯ ಮುಖ್ಯಸ್ಥರಾಗಿದ್ದ ಪ್ರಣವ್ ಮೊಹಂತಿ ಅವರು ಕೂಡ ಖುದ್ದು ಭೇಟಿ ಮಾಡಿ ಚರ್ಚೆಯನ್ನು ನಡೆಸಿದ್ದಾರೆ. ಈವರೆಗೆ ಆಗಿರ್ತಕ್ಕಂಥ ತನಿಖಾ ಪ್ರಗತಿಯ ಕುರಿತಂತೆ ಕೂಡ ಚರ್ಚೆಯನ್ನು ಮಾಡಿದ್ದಾರೆ. ಈಗಾಗಲೇ ಏನು 13 ಪಾಯಿಂಟ್ ಏನು ಉತ್ಖನನ ಇವತ್ತು ಆಗ್ತಾ ಇದೆ. ಸೊ ಮುಂದೆ ಆತ ಅನಾಮಿಕ ಸಾಕ್ಷ್ಯ ದೂರುದಾರ ಹೇಳುವಂತೆ ಮತ್ತಷ್ಟು ಪಾಯಿಂಟ್ಗಳ ಉತ್ಖನನ ಮಾಡಬೇಕಾ ಬೇಡವಾ, ಈ ಬಗ್ಗೆ ಕೂಡ SIT ಅಧಿಕಾರಿಗಳು ಗೃಹ ಇಲಾಖೆ, ಗೃಹ ಸಚಿವರ ಜೊತೆ, ಸರ್ಕಾರದ ಜೊತೆ ಚರ್ಚೆಯನ್ನು ಮಾಡ್ತಾ ಇರತಕ್ಕಂಥದ್ದು. ಹೀಗಾಗಿ ಮುಂದಿನ ನಿರ್ಧಾರವನ್ನು ಸರ್ಕಾರ ತಿಳಿಸಬೇಕಾಗಿದೆ, ಗೃಹ ಇಲಾಖೆ ತಿಳಿಸಬೇಕಾಗಿದೆ. ಅದರಂತೆ SIT ಅಧಿಕಾರಿಗಳು ಮುಂದಿನ ಕಾರ್ಯಾಚರಣೆ ನಡೆಸುವ ಬಗ್ಗೆ ಕೂಡ ಚಿಂತನೆಯನ್ನು ಮಾಡಿದ್ದಾರೆ. ಆದರೆ ಅನಾಮಿಕ ಸಾಕ್ಷ್ಯ ದೂರುದಾರ ಪಟ್ಟು ಹಿಡಿದಿದ್ದಾನೆ. ಒಟ್ಟೇನು 30 ಸ್ಥಳಗಳನ್ನೇನು ಗುರುತಿಸಿದ್ದ ಆ 30 ಸ್ಥಳಗಳಲ್ಲಿ ಕೂಡ ಶೋಧ ಕಾರ್ಯವನ್ನು ಮಾಡಬೇಕು. ಮತ್ತು ಆತ ಹೇಳಿರುವಂತೆ 30 ಸ್ಥಳಗಳಲ್ಲಿ 300ಕ್ಕೂ ಹೆಚ್ಚು ಶವಗಳನ್ನು ಹೂತಿದ್ದೇನೆ ಅಂತ ಆತ ಹೇಳ್ಕೊಂಡಿದ್ದಾನೆ. ಹೀಗಾಗಿ ಉಳಿದ ಪಾಯಿಂಟ್ಗಳಲ್ಲೂ ಕೂಡ ಶೋಧ ಕಾರ್ಯವನ್ನು ಮಾಡಬೇಕೆನ್ನುವಂತ ನಿಟ್ಟಿನಲ್ಲಿ ಪಟ್ಟನ್ನು ಹಿಡಿದಿದ್ದಾನೆ. ಆದ್ರೆ ಅಂತಿಮ ನಿರ್ಧಾರವನ್ನು SIT ಮಾಡುತ್ತೆ, ಸರ್ಕಾರ ಮಾಡುತ್ತೆ, ಗೃಹ ಇಲಾಖೆ ಮಾಡುತ್ತೆ. ಸೊ ಮುಂದಿನ ನಿರ್ಧಾರ ಏನಾಗುತ್ತೆ ಎಂಬುದು ಕೂಡ ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗಿರ್ತಕ್ಕಂಥದ್ದು. ಮಧು, ನಾಗರಾಜ್. ಹಾಗೆ ಸಂಪರ್ಕದಲ್ಲಿರಿ ಅಶೋಕ್. ಗಮನಿಸ್ತಾ ಇರೋ ಹಾಗೆ